ನಮಸ್ಕಾರ. ಮುಖ್ಯಾಂಶಗಳು. ಇದೇ 19ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ. ಸುಗಮ ಕಲಾಪಕ್ಕೆ ಎಲ್ಲ ಸದಸ್ಯರ ಸಹಕಾರ ಅತ್ಯವಶ್ಯ. ಸ್ಪೀಕರ್ ಓಂ ಬಿರ್ಲಾ. ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಿದ ನಂತರ ಕಾಲೇಜು ಪ್ರಾರಂಭಿಸುವ ಕುರಿತು ನಿರ್ಧಾರ. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ವೃದ್ಧಿಗೆ ಒತ್ತು. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಆನ್ಲೈನ್ ತರಗತಿಗಳಿಗೆ ಅವಶ್ಯವಿರುವ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಪರಿಹಾರಕ್ಕೆ ಕ್ರಮ. ಪೂರೈಕೆ ಕಂಪನಿಗಳೊಂದಿಗೆ ಚರ್ಚೆ. ಸಚಿವ ಸುರೇಶ್ ಕುಮಾರ್. ಹಾಗೂ ಮಾದಕ ವಸ್ತುಗಳಿಂದ ದೇಶದ ಭದ್ರತೆ, ಆರ್ಥಿಕತೆ ಮೇಲೆ ಪರಿಣಾಮ. ವೈಜ್ಞಾನಿಕ ವಿಧಾನಗಳಿಂದ ಪತ್ತೆ ಕಾರ್ಯ ಚುರುಕುಗೊಳಿಸಲು ಆದ್ಯತೆ. ಗೃಹ ಸಚಿವ ಅಮಿತ್ ಶಾ. ವಾರ್ತೆಗಳ ವಿವರ. ಸದನದಲ್ಲಿ ವ್ಯಾಪಕ ಚರ್ಚೆಯ ಮೂಲಕ ವಿಚಾರ ವಿಮರ್ಶೆ ಆಗಬೇಕು. ಆ ಮೂಲಕ ದೇಶದ ಜನರ ಕಲ್ಯಾಣಕ್ಕೆ ನಾಂದಿ ಆಡಬೇಕು ಎಂಬುದು ತಮ್ಮ ಉದ್ದೇಶವಾಗಿದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಇದೇ 19ರಿಂದ ಆಗಸ್ಟ್ 13ರವರೆಗೆ ಸಂಸತ್ತಿನ ಮುಂಗಾರು ಅಧಿವೇಶನ ನಡೆಯುವ ಕುರಿತು ವಿವರ ನೀಡಿದ ಅವರು, ಸದನದಲ್ಲಿ ಸದಸ್ಯರು 377ರ ಅಡಿಯಲ್ಲಿ ಪ್ರಸ್ತಾಪಿಸುವ ವಿಷಯಗಳಿಗೆ ಈ ಹಿಂದೆ 60% ಅಥವಾ 70% ಉತ್ತರ ಸಿಗುತ್ತಿತ್ತು. ಆದರೆ ಪ್ರಸ್ತುತ 377 ಅಡಿಯ ಪ್ರಶ್ನೆಗಳಿಗೆ 95% ಉತ್ತರ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಶೂನ್ಯ ವೇಳೆಯಲ್ಲಿ ಕೂಡ ಮಹತ್ವದ ವಿಚಾರಗಳ ಪ್ರಸ್ತಾಪಕ್ಕೆ ಅವಕಾಶ ನೀಡಲಾಗುವುದು. ಸದನದಲ್ಲಿ ಚರ್ಚೆಗೆ ಮೌಲ್ಯ ತರುವ ನಿಟ್ಟಿನಲ್ಲಿ ಸದಸ್ಯರಿಗೆ ಹೆಚ್ಚಿನ ಮಾಹಿತಿ ಒದಗಿಸಲು ಗ್ರಂಥಾಲಯದಲ್ಲಿರುವ ಸಂಶೋಧನಾ ವರದಿಗಳು ಅವರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಸಂಪೂರ್ಣ ಡಿಜಿಟಲೀಕರಣ ಮಾಡಲಾಗುವುದು. ಇದರಲ್ಲಿ ಚರ್ಚೆಗಳು ಲಭ್ಯವಾಗಲಿವೆ ಎಂದು ತಿಳಿಸಿದರು. ಇದೇ 18ರಂದು ಎಲ್ಲ ಸದನ ನಾಯಕರುಗಳು ಮತ್ತು ವಿವಿಧ ರಾಜಕೀಯ ಪಕ್ಷಗಳ ನಾಯಕರ ಸಭೆ ನಡೆಯಲಿದೆ. ಸಂಸದೀಯ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಕೈಗೊಳ್ಳುವ ನಿರ್ಣಯದ ಅನುಸಾರ ಕಲಾಪ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಕೋವಿಡ್ ಹಿನ್ನೆಲೆಯಲ್ಲಿ ವ್ಯಕ್ತಿಗತ ಅಂತರ, ಮಾಸ್ಕ್ ಧರಿಸುವುದು ಸೇರಿದಂತೆ ಶಿಷ್ಟಾಚಾರವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು ಎಂದರು. ಎಲ್ಲ ಸದಸ್ಯರು ಸುಗಮ ಕಲಾಪಕ್ಕೆ ಸಹಕಾರ ನೀಡಬೇಕು. ಕಲಾಪಕ್ಕೆ ಅಡ್ಡಿಪಡಿಸದೆ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕೋರಿದರು. इसके लिए हमने प्रिज्म, जो हमारी बहुत वर्षों से हमारी लाइब्रेरी के साथ साथ हमारी रिसर्च विंग चलती थी, उसको हमने मान्य सदस्यों को सहज और सरल रूप से उपलब्ध रहे. इसके लिए 24 घंटे जब कभी भी जिस विषय पर भी उनको किसी विषय का रिसर्च पेपर चाहिए, 24 घंटे उनको वो रिसर्च पेपर मिलेंगे. आने वाले समय में हम इस लाइब्रेरी को संपूर्ण डिजिटलीकरण करने की तरफ बढ़ रहे हैं. अभी 10वीं लोकसभा से लेकर और 7वीं लोकसभा तक कंप्लीट सदन की कार्रवाई मेटा डेटा के उपलब्ध है. किसी के नाम से, किसी विषय के नाम से वो उस डिबेट को देख सकता है. इसी के साथ राज्य विधानसभाएं और संसद दोनों डिजिटल लाइब्रेरियों को एक साथ हम करने जा रहे हैं. ರಾಜ್ಯಾದ್ಯಂತ ಬೋಧಕರು, ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಲಸಿಕಾ ಅಭಿಯಾನ ಚುರುಕಿನಿಂದ ಸಾಗಿದ್ದು, ಅಭಿಯಾನ ಪೂರ್ಣಗೊಳ್ಳುತ್ತಿದ್ದಂತೆ ಕಾಲೇಜುಗಳ ಆರಂಭದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿದ ನಂತರ ಅವರು, ಭೌತಿಕ ತರಗತಿಗಳನ್ನು ಆರಂಭಿಸಲು ಹಲವಾರು ಸವಾಲುಗಳಿವೆ. ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿರಿಸಿಕೊಂಡು ಕಾಲೇಜು ಆರಂಭಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಕೋವಿಡ್ ತಡೆಗೆ ಲಸಿಕೆ ಪಡೆಯುವುದೊಂದೇ ಪರಿಹಾರ ಎಂದರು. ರಾಜ್ಯದಲ್ಲಿ ಎಲ್ಲರಿಗೂ ಲಸಿಕೆ ಒದಗಿಸುವ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳನ್ನು ಸಹ ಹೆಚ್ಚಿಸಲಾಗುತ್ತಿದೆ. ಅಗತ್ಯ ಪ್ರಮಾಣದ ವೈದ್ಯರು, ನರ್ಸ್, ಅರೆ ವೈದ್ಯಕೀಯ ಸಿಬ್ಬಂದಿ, ಗ್ರೂಪ್ ಡಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಹೊಸದಾಗಿ 2,000 ವೈದ್ಯರ ನೇಮಕ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದರು. ಈ ಮಧ್ಯೆ ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಕುಲಪತಿಗಳು ಹಾಗೂ ಶಿಕ್ಷಣ ತಜ್ಞರೊಂದಿಗೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಅವರು, ನೂತನ ಶಿಕ್ಷಣ ನೀತಿಯಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ಕಂಡುಬರಲಿದೆ. ಈ ನೀತಿಯನ್ನು ಜಾರಿಗೊಳಿಸಲು ಕೇಂದ್ರ ಸರ್ಕಾರ 15 ವರ್ಷ ಕಾಲಾವಕಾಶ ನೀಡಿದೆ. ಆದರೆ 10 ವರ್ಷಗಳ ಅವಧಿಯಲ್ಲಿಯೇ ಕರ್ನಾಟಕದಲ್ಲಿ ಜಾರಿಗೊಳಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ. 2040ರ ಹೊತ್ತಿಗೆ ಶೈಕ್ಷಣಿಕ ವ್ಯವಸ್ಥೆ ಸಂಪೂರ್ಣ ಬದಲಾವಣೆಯಾಗಲಿದೆ ಎಂದರು. ಆನ್ಲೈನ್ ಶಿಕ್ಷಣಕ್ಕೆ ಅವಶ್ಯವಿರುವ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ.
ಗ್ರಾಮೀಣ ಪ್ರದೇಶದ ಮಕ್ಕಳ ಕಲಿಕಾ ನಿರಂತರತೆಗೆ ಅನುಕೂಲವಾಗುವಂತೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯನ್ನು ಪರಿಹರಿಸುವ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಬಳಿಕ ಅವರು ಈಗಾಗಲೇ ಮೊಬೈಲ್ ನೆಟ್ವರ್ಕ್ ಪೂರೈಕೆ ಕಂಪನಿಗಳೊಂದಿಗೆ ಚರ್ಚೆ ನಡೆಸಲಾಗಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಆರಂಭವಾಗಿರುವುದರಿಂದ ಮಲೆನಾಡು ಪ್ರದೇಶ ಸೇರಿದಂತೆ ಹಲವೆಡೆ ನೆಟ್ವರ್ಕ್ ಸಮಸ್ಯೆ ಉಂಟಾಗಿದೆ. ಈ ಕುರಿತು ತ್ವರಿತವಾಗಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಶಾಲೆಗಳಲ್ಲಿ ಶೌಚಾಲಯ ವ್ಯವಸ್ಥೆ, ಕುಡಿಯುವ ನೀರಿನ ಸೌಲಭ್ಯವನ್ನು ಅಗತ್ಯಾನುಸಾರ ಕಲ್ಪಿಸುವ ನಿಟ್ಟಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮುಗಿದ ಬಳಿಕ ಆರ್ಡಿಪಿಆರ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಉನ್ನತ ಮಟ್ಟದ ಸಮಿತಿ ರಚಿಸಲಾಗುವುದು ಎಂದು ತಿಳಿಸಿದರು. 2020-21ನೇ ಸಾಲಿನ ಪಿಯುಸಿ ಪರೀಕ್ಷೆ ರದ್ದುಗೊಳಿಸಿದ ರೀತಿಯಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದುಪಡಿಸಬೇಕು ಎಂದು ಕೋರಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ ಇಂದು ವಜಾ ಮಾಡಿದ್ದು, ವೇಳಾಪಟ್ಟಿ ಅನುಸಾರ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಸೂಚಿಸಿದೆ. ಹಿರಿಯ ನ್ಯಾಯಮೂರ್ತಿಗಳಾದ BV ನಾಗರತ್ನ ಮತ್ತು ಹಂಜಾಟಿ ಸಂಜೀವ್ ಕುಮಾರ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಮಹತ್ವದ ಆದೇಶ ಹೊರಡಿಸಿದೆ. ಪ್ರಸಕ್ತ ಸಾಲಿನ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪುನರಾವರ್ತಿತ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿರುವಂತೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ತೇರ್ಗಡೆ ಮಾಡಬೇಕೆಂದು ಸ್ವಯಂ ಸೇವಾ ಸಂಸ್ಥೆಯೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತ್ತು. ಮೇಕೆದಾಟು ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವ ಪ್ರಶ್ನೆಯೇ ಉದ್ಭವಿಸದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಈಗಾಗಲೇ ಕೇಂದ್ರೀಯ ಜಲ ಆಯೋಗ ಮತ್ತು ಸಂಬಂಧಿಸಿದ ಇಲಾಖೆಗಳಿಗೆ ಮೇಕೆದಾಟು ಯೋಜನೆ ಕುರಿತ ವಿಸ್ತೃತ ಯೋಜನಾ ವರದಿ ಸಲ್ಲಿಸಲಾಗಿದೆ ಎಂದರು. ಕುಡಿಯುವ ನೀರು ಪೂರೈಸುವ ಉದ್ದೇಶದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಮೂಲಕ ರೈತರು ಮತ್ತು ಜನರ ಹಿತರಕ್ಷಣೆಗೆ ಸರ್ಕಾರ ಮುಂದಾಗಲಿದೆ ಎಂದರು. ಕಾವೇರಿ ನ್ಯಾಯಾಧೀಕರಣ ತೀರ್ಪಿನ ಪ್ರಕಾರ ಹೆಚ್ಚುವರಿ ನೀರನ್ನು ಬಳಸಿಕೊಳ್ಳಲು ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯ ಹಕ್ಕು ಇದೆ ಎಂದು ತಿಳಿಸಿದರು. Thirdly, Government of India has to consider the Karnataka's request as per law. Only thing is that whatever waters are due and what are the waters has to be released timely as per the tribunal order, Kaveri Tribunal. There is already a Kaveri Tribunal board which monitors the whole thing. Hence, everything is settled. This is over and above additional water which will be stored for drinking water, hydroelectric, as well as the distribution of water between two states during distress time. Hence, there is no reason for Government of Karnataka to stop this project. We will go ahead with this project. 100% we are committed to this project, and we will put all our might to get all the clearances. And I am quite confident that Government of India will give justice to Karnataka. ಕೇಂದ್ರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಅನುದಾನದಡಿ ನಿರ್ಮಾಣಗೊಂಡಿರುವ ಸ್ಮಾರ್ಟ್ ರಸ್ತೆಗಳ ಉದ್ಘಾಟನೆ ಹಾಗೂ ಬಸ್ ನಿಲ್ದಾಣ ಪುನರ್ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ನಗರಾಭಿವೃದ್ಧಿ ಸಚಿವ BA ಬಸವರಾಜು, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉಪಸ್ಥಿತರಿದ್ದರು. ಸ್ಮಾರ್ಟ್ ಸಿಟಿ ಯೋಜನೆ ಅನುದಾನದಡಿಯಲ್ಲಿ 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ಯಾಕೇಜ್ 1ರ ರಸ್ತೆ ಹಾಗೂ 18.4 ಕೋಟಿ ರೂಪಾಯಿ ವೆಚ್ಚದಲ್ಲಿ SME ಪ್ಯಾಕೇಜ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ರಸ್ತೆಗಳನ್ನು ಇಂದು ಉದ್ಘಾಟಿಸಿದರು. ಈ ಮಧ್ಯೆ ಕೇಂದ್ರ ಕಲ್ಲಿದ್ದಲು ಗಣಿ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಮಾರ್ಟ್ ಸಿಟಿ ಅಭಿವೃದ್ಧಿಗೆ PPE ಮಾದರಿ ಅಳವಡಿಸಿಕೊಳ್ಳಲಾಗಿದೆ. ಇದರಿಂದ ನಗರಗಳ ಆಡಳಿತ ವ್ಯವಸ್ಥೆ ವೃದ್ಧಿಯಾಗಲಿದ್ದು ಪಾರದರ್ಶಕ ಆಡಳಿತ ನೀಡಲು ಸಹಕಾರಿಯಾಗಲಿದೆ ಎಂದರು. ಇವತ್ತು ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಈ ಸಾಮರ್ಥ್ಯವನ್ನ ಹೆಚ್ಚು ಮಾಡುವಂಥದ್ದು, ಸಾಮರ್ಥ್ಯದ ಹೆಚ್ಚುಗಾರಿಕೆ ಮಾಡೋದ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಆಫ್ ದಿ ಪೀಪಲ್, ಜನರನ್ನ ಇದರಲ್ಲಿ ಭಾಗವಹಿಸುವಿಕೆ ಮಾಡುವಂಥದ್ದು, ಮೇಕಿಂಗ್ ದಿ ಪೀಪಲ್ ಟು ಪಾರ್ಟಿಸಿಪೇಟ್
ಇದು ಬಹಳ ಅವಶ್ಯಕ ಮತ್ತು ಇದು ಒಂದು ಸ್ಮಾರ್ಟ್ ಸಿಟಿ ಅನ್ನೋ ಒಂದು ನಿಮಿತ್ತವಾಗಿ ಇಟ್ಟುಕೊಂಡು ಸಿಟಿಗಳ ಸಾಮರ್ಥ್ಯ ಬೆಳಿಬೇಕು, ಸಿಟಿಗಳ ಆಡಳಿತದ ಸಾಮರ್ಥ್ಯ ಬೆಳಿಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸ್ಮಾರ್ಟ್ ಸಿಟಿ ಕಾರ್ಯಗಳು ವೇಗ ಪಡೆದುಕೊಂಡಿದ್ದು ಹಣ ದುರುಪಯೋಗವಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ಒಳ್ಳೆ ಕೆಲಸ ಮಾಡೋದು ಹೇಳ್ಬೇಕಾದ್ರೆ ನಮ್ಗೆ ಬರ್ತವೆ. ಒಳ್ಳೆ ಕೆಲಸ ಮಾಡಿದ್ರೆ ನೇರವಾಗಿ ಟೀಕೆ ಮಾಡುವಂಥ ಕೆಲಸ ಸರಿ ಮಾಡೀನಿ. ದೊಡ್ಡ ಸಿಟಿ ಬಂದದ್ದು ಭಾಳ ಮಂದಿಗಿತ್ತು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಹಳೆ ಬಸ್ ಸ್ಟ್ಯಾಂಡ್ ಇರ್ಬೋದು, ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಒಂದೇನಾದ್ರೆ ಯಾರಿಗೆ ಸ್ಮಾರ್ಟ್ ಸಿಟಿಯನ್ನು ಜವಾಬ್ದಾರಿ ತಗೊಂಡಿದ್ದು ಕೆಲಸ ಮಾಡೋರು ದಯಮಾಡಿ ಯಾವುದೇ ರೀತಿಯಿಂದ ಹಣ ಪೋಲಾಗದೆ ಜನ ನಿಲ್ಲಿಸುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಮುಖ್ಯವಾಗಿ ಅಧಿಕಾರಿಗಳು ಮನಸ್ಸು ಮಾಡಬೇಕು. ಹಳೆ ಬಸ್ ನಿಲ್ದಾಣವನ್ನು ನಗರಾಭಿವೃದ್ಧಿ ಸಚಿವ BA ಬಸವರಾಜ 500 ಎಕರೆ ವಿಸ್ತಾರದ ಕೈಗಾರಿಕಾ ಪ್ರದೇಶಕ್ಕೆ ಮೂಲಸೌಕರ್ಯ ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು ಕಾಮಗಾರಿಯ ವೇಗ ಹೆಚ್ಚಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು. ಇದರ ಜವಾಬ್ದಾರಿಯನ್ನ ನನಗೆ ವಹಿಸಿದ್ದಾರೆ. ನಾನು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸುಮಾರು 6-7 ಬಾರಿ ಬಂದಿದ್ದೇನೆ. ಎಲ್ಲ ಬಡಾವಣೆಗಳ ಸಂಚಲನ ಮಾಡಿದ್ದೇನೆ, ವೀಕ್ಷಣೆ ಮಾಡಿದ್ದೇನೆ, ಕಾಮಗಾರಿಗಳಿಗೆ ವೇಗ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದೇನೆ. ಇವತ್ತು ಅತ್ಯುತ್ತಮವಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ಹೆಚ್ಚು ಇನ್ನು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಹೆಚ್ಚು ಇಂಡಸ್ಟ್ರಿಗಳು ಮಾಡಿದ್ರೆ ಜನ ಇಲ್ಲಿ ಆಕರ್ಷಣೆ ಆಗ್ತಾರೆ ಅನ್ನೋ ಮಾತನ್ನ ಹೇಳ್ತೀವಿ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬ್ಲ್ಯಾಕ್ ಫಂಗಸ್ ಕುರಿತು ತಜ್ಞರು ಅಧ್ಯಯನ ನಡೆಸುತ್ತಿದ್ದಾರೆ ಎಂದು ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ಬ್ಲ್ಯಾಕ್ ಫಂಗಸ್ ನಿರ್ವಹಣೆಗೆ ಅಗತ್ಯವಿರುವ ಔಷಧಿಯಲ್ಲಿ ಯಾವುದೇ ಕೊರತೆ ಇಲ್ಲ ಎಂದು ತಿಳಿಸಿದರು. ಸರ್ಕಾರ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೋವಿಡ್ ಪ್ರಕರಣಗಳ ಬಗ್ಗೆ ನಿಗಾ ವಹಿಸಿದ್ದು ನೆರೆಯ ರಾಜ್ಯಗಳಾದ ಕೇರಳ ಮತ್ತು ಮಹಾರಾಷ್ಟ್ರದ ಕೊರೋನಾ ಸಂಖ್ಯೆಗಳನ್ನು ಗಮನದಲ್ಲಿರಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಅವರು ಅದರ ಬಗ್ಗೆ ಸ್ಟಡಿ ಮಾಡ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಪ್ರೋಟೋಕಾಲು ಮತ್ತು ಹೇಗೆ ಅದು ಉದ್ಭವ ಆಗುತ್ತೆ, ಅದನ್ನು ಪ್ರಿವೆಂಟ್ ಮಾಡತಕ್ಕಂಥದ್ದು ಹೇಗೆ ಅನ್ನೋದನ್ನು ಅವರ ಎಲ್ಲ ವಿಷಯಗಳು ತಜ್ಞರ ಸಂಬಂಧಪಟ್ಟ ವಿಷಯಗಳು. ನಾವು ಇಷ್ಟೇ ಹೇಳಿ ಬಯಸ್ತೀವಿ, ಎಲ್ಲೆಲ್ಲಿ ನಾವು ಈ ಕೋವಿಡ್ ಪ್ರಕರಣಗಳನ್ನು ಹಿಂದೆ ನೋಡಿದ್ದೀವಿ ಅಲ್ಲಿ ಇರ್ತಕ್ಕಂತಹ ಕೆಲವು ಕೋವಿಡ್ ಪ್ರಕರಣಗಳಲ್ಲಿ ಅದು ಏನು ಕಾರಣವಿದೆ, ಕೆಲವರು ಹೇಳ್ತಾರೆ ಅದನ್ನು ಸ್ಟೆರಾಯ್ಡ್ ತೆಗೆದುಕೊಂಡಿರ್ಬೋದು ಅಥವಾ ಆಂಟಿಬಯೋಟಿಕ್ ತೆಗೆದುಕೊಂಡಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣ ಇರ್ಬೋದು, ನ್ಯಾಚುರಲ್ ಕಾರಣಗಳು ಕೂಡ ಇರಬಹುದು. ಇಮ್ಯುನಿಟಿ ಡೌನ್ ಆಗುತ್ತೆ ಅಂತ ಕೆಲವು ಕಾರಣದಿಂದ ಅದನ್ನು ಬ್ಲ್ಯಾಕ್ ಫಂಗಸ್ ಆಗ್ತಕ್ಕಂಥದ್ದು. ಸೊ ಆ ದಿಕ್ಕಿನಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರು ಅದರ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥದ್ದು, ಅನಲೈಸ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಟ್ರೀಟ್ಮೆಂಟ್ ಆಗ್ತಕ್ಕಂಥದ್ದು ಕೂಡ ಆಸ್ಪತ್ರೆಗಳಿಗೆ ನಡೀತಾ ಇದೆ. ಮೆಡಿಸಿನ್ಸ್ ಶಾರ್ಟೇಜ್ ಕೂಡ ಇಲ್ಲ. ಸೊ ಹಾಗಾಗಿ ಆ ವಿಷಯ ಏನಾಗಿದೆ ಅಂದರೆ ಅದು ಅವರ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ಸ್ ಡೊಮೇನಲ್ಲಿ ಇರುವುದರಿಂದ ಅವರೇ ಮಾದಕ ವಸ್ತುಗಳ ಪ್ರತಿಕೂಲ ಪರಿಣಾಮ ದೇಶದ ಯುವಜನರು, ಸಮಾಜ, ಆರ್ಥಿಕತೆ ಮತ್ತು ಭದ್ರತೆಯ ಮೇಲೆ ಆಗುತ್ತಿದ್ದು ದೇಶಕ್ಕೆ ಮಾದಕ ದ್ರವ್ಯ ರವಾನೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಂಧಿನಗರದ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿಂದು ಅವರು ಭಾರತದೊಳಗೆ ಮಾದಕ ದ್ರವ್ಯ ರವಾನೆಯಾಗದಂತೆ ಮತ್ತು ಭಾರತದಿಂದ ಹೊರಗೆ ಹೋಗದಂತೆ ಕಳೆದ 2 ವರ್ಷಗಳಲ್ಲಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮಾದಕ ವಸ್ತುಗಳ ಮಾರಾಟದಿಂದ ದೊರಕುವ ಹಣ ಭಯೋತ್ಪಾದನೆಗೆ ಬಳಕೆಯಾಗುತ್ತಿದೆ. ಹೀಗಾಗಿ ಭಾರತದ ಭದ್ರತೆಗೂ ಭೀತಿ ಎದುರಾಗುತ್ತಿದ್ದು ತಡೆಯುವುದು ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ವಿಧಿವಿಜ್ಞಾನದ ಕುರಿತಂತೆ ಮಾತನಾಡಿದ ಅವರು, ಅಪರಾಧಿಗಳಿಂದ ಸತ್ಯ ಬಾಯಿಬಿಡಿಸಲು 3ನೇ ದರ್ಜೆ ವಿಧಾನ ಅನುಸರಿಸುವ ಕಾಲ ಈಗಿಲ್ಲ. ವೈಜ್ಞಾನಿಕ ವಿಧಾನಗಳಿಂದಲೇ ಎಲ್ಲ ಮಾಹಿತಿ ಪಡೆಯಲು ಸಾಧ್ಯ ಎಂದರು. ಗಾಂಧಿನಗರದ ವಿಶ್ವವಿದ್ಯಾಲಯ ಶ್ರೇಷ್ಠತೆಯ ಕೇಂದ್ರವಾಗಿ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವಾಗಿರುವುದು ಅತ್ಯಂತ ಹರ್ಷದಾಯಕ ವಿಷಯವಾಗಿದೆ ಎಂದು ತಿಳಿಸಿದರು. हमारी सुरक्षा पर और हमारी इकोनॉमी पर जो बुरा प्रभाव पड़ रहा है, इससे पूरा देश चिंतित है. और इसके लिए नरेंद्र मोदी जी के नेतृत्व में भारत सरकार ने तय किया है कि हम भारत में नारकोटिक्स द्रव्यों को आने भी नहीं देंगे और भारत को उसका रास्ता भी नहीं बनने देंगे. यहां से गुजरकर कहीं और भी नहीं जाएंगे और कहीं और से यहां पर भी नहीं आएंगे. ये दोनों की रोकथाम करने के लिए कई सारे कदम ये 2 साल में प्रधानमंत्री जी के नेतृत्व में हमने उठाए हैं.
और भारत के लिए एक और खतरा है, नार्को टेरर। इससे जो दंड प्राप्त होता है उसका उपयोग टेररिज्म में होता है, उसको भी रोकना बहुत जरूरी है। आने वाली नस्ल तो हमारी बर्बाद होती ही है और देशों के युवाओं को उनकी जिंदगी बर्बाद होती ही है, परंतु साथ ही साथ हमारे यहाँ नार्को टेरर का खतरा भी बढ़ता है। और इसलिए आज यहाँ पर जो सेंटर फॉर एक्सीलेंस बनाया गया है अपने आप में एक परिपूर्ण इकाई है। सिग्नेचर प्रोफाइलिंग का शायद ही दुनिया में जितनी भी व्यवस्था है इसमें से एक तसूभर भी कम नहीं है। दुनिया की सबसे अच्छी लेबोरेटरी के समकक्ष व्यवस्था आज गुजरात में यहाँ पर बनी। ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವತಿಯಿಂದ ರಾಷ್ಟ್ರಾದ್ಯಂತ ನಡೆಸಲಾಗುವ ನೀಟ್ ಪರೀಕ್ಷೆಯನ್ನು ಬರುವ ಸೆಪ್ಟೆಂಬರ್ 12ಕ್ಕೆ ನಿಗದಿ ಮಾಡಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಟ್ವೀಟ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಕೋವಿಡ್ ಶಿಷ್ಟಾಚಾರ ಪಾಲನೆಯೊಂದಿಗೆ ಈ ಪರೀಕ್ಷೆ ನಡೆಸಲಾಗುವುದು. ನಾಳೆ ಸಂಜೆ 5 ಗಂಟೆಯಿಂದ ಅರ್ಜಿ ಪ್ರಕ್ರಿಯೆ ಆರಂಭವಾಗಲಿದೆ. ಹೆಚ್ಚಿನ ಮಾಹಿತಿ ಎನ್ಟಿಎ ಅಂತರ್ಜಾಲ ತಾಣದಲ್ಲಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಲಕ್ಷಾಂತರ ವೈದ್ಯಕೀಯ ಪದವಿ ಪ್ರವೇಶ ಆಕಾಂಕ್ಷಿಗಳು ಬಹುದಿನಗಳಿಂದ ನೀಟ್ ಪರೀಕ್ಷೆಯ ದಿನಾಂಕಕ್ಕಾಗಿ ಕಾತರಿಸುತ್ತಿದ್ದರು. ನೂತನ ಸಂಸತ್ ಭವನವನ್ನು 2 ವರ್ಷಗಳ ಒಳಗೆ ಪೂರ್ಣಗೊಳಿಸಲಾಗುವುದು. ಸಂಸತ್ ಸದಸ್ಯರ ಸಂಖ್ಯೆಯ ಹೆಚ್ಚಳದ ಹಿನ್ನೆಲೆಯಲ್ಲಿ ಹಾಗೂ ಭವಿಷ್ಯದ 250 ವರ್ಷಗಳ ಅಗತ್ಯತೆಗಳ ಅನುಸಾರ ನೂತನ ಭವನ ನಿರ್ಮಿಸಲಾಗುತ್ತಿದೆ ಎಂದು ಕೇಂದ್ರ ವಸತಿ ಹಾಗೂ ನಗರ ವ್ಯವಹಾರಗಳ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆ ಸಿಪಿಡಬ್ಲ್ಯೂಡಿ 167ನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಅವರು ನೂತನ ಕಟ್ಟಡ ನಿರ್ಮಾಣ ತಂತ್ರಜ್ಞಾನ, ಹಸಿರು ತಂತ್ರಜ್ಞಾನ ಮತ್ತು ಇತರ ಮಾರ್ಗಸೂಚಿಗಳ ಅಗತ್ಯವನ್ನು ಪ್ರಸ್ತಾಪಿಸಿದರು. उस पार्लियामेंट बनाने में 7 साल लगे. ये वाली पार्लियामेंट आप अक्टूबर 2022 तक कंप्लीट कर देंगे. 2 साल में. तो 2-3 चीजें हैं which stand out. The previous parliament building was also good, but it was contextual to its time. अभी जो आप पार्लियामेंट बिल्डिंग बना रहे हो, सेंट्रल विस्टा का सारा प्रोजेक्ट है, that is not only contextual to our time, that is the context for the next 250 years. और जो आपने अपनी कंस्ट्रक्शन टेक्नोलॉजी को अडैप्ट किया है, नई टेक्नोलॉजीज को इनकॉर्पोरेट करके. और मैं आई ऑल्सो वांटेड टू मेक अनदर कमेंट, जब भी आपका फंक्शन होता है, ये नहीं जो एनुअल फंक्शन है पिछले साल वाला ही बात, बट अदरवाइज ऑल्सो you are compiling so many manuals, you are producing so much of contemporary guidance material that I would recommend that you produce a compilation and put it on your website. That not only will you have these publications which my colleague कौशल कुमार जी या दुर्गा शंकर जी और आपने जो रिलीज किए, बट पहले से हम करते आ रहे हैं, उसमें ग्रीन टेक्नोलॉजीज, उसमें अदर guidance, and I can say with degree of confidence that I'm nearly 4 years old in this ministry, that CPWD today has come to symbolize one, efficient execution. By efficient execution I mean when you announce a project and you get the Honorable Prime Minister or some VVIP to bless it and you give a timeline, invariably we stick to that. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ರಾಜ್ಯ ಸಚಿವ ಅಶ್ವಿನಿ ಕುಮಾರ್ ಚೌಬೆ ಅವರಿಂದು ಅಧಿಕಾರ ವಹಿಸಿಕೊಂಡರು. ಅವರನ್ನು ಕಾರ್ಯದರ್ಶಿ ಆರ್ಪಿ ಗುಪ್ತಾ ಮತ್ತು ಹಿರಿಯ ಅಧಿಕಾರಿಗಳು ಸ್ವಾಗತಿಸಿದರು. केंद्रीय उपभोक्ता मामले, खाद्य एवं जन वितरण प्रणाली राज्य में पारदर्शिता लाने और जलवायु परिवर्तन के मुद्दे पर बात की हमारे संवाददाता ओपी यादव से. ಇದಕ್ಕೂ ಮುನ್ನ ಚೌಬೆ ಅವರು ಸಚಿವಾಲಯದ ಆವರಣದಲ್ಲಿ ಸಸಿಯೊಂದನ್ನು ನೆಟ್ಟರು. विधान से मंत्रोच्चार के साथ पूजा अर्चना कर कार्यभार ग्रहण किया. ಡಿಡಿ ನ್ಯೂಸ್ನೊಂದಿಗೆ ಅವರು ಕಳೆದ 7 ವರ್ಷಗಳಲ್ಲಿ ಪರಿಸರ ಸಚಿವಾಲಯ ಅಭೂತಪೂರ್ವ ಕಾರ್ಯ ಮಾಡಿದೆ ಮತ್ತು ಅರಣ್ಯ ವ್ಯಾಪ್ತಿಯನ್ನು ಹೆಚ್ಚಳ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಿಜಿಟಲ್ ಭಾರತದ ಮೂಲಕ ಫಲಾನುಭವಿಗಳಿಗೆ ಸವಲತ್ತು ಲಭ್ಯವಾಗುತ್ತಿದೆ. ಅವರ ಅಧಿಕಾರದ ರಕ್ಷಣೆಯಾಗುತ್ತಿದೆ.
ಯಾವುದೇ ಬಡವರು ಹಸಿವಿನಿಂದ ಇರಬಾರದು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಯಸಿದ್ದಾರೆ. ನಾವೆಲ್ಲರೂ ಒಗ್ಗೂಡಿ ಗುರಿಯನ್ನು ಸಾಕಾರಗೊಳಿಸೋಣ ಎಂದರು. पिछले 7 वर्षों में प्रधानमंत्री जी के नेतृत्व में किए हैं. कोई गरीब भूखा ना रहे, कोई नंगा ना रहे. यह जो प्रधानमंत्री जी ने जनता को विश्वास दिलाया, उस विश्वास को हम सब मिलकर पूरा करेंगे. जो प्रधानमंत्री जी का सदैव ये इच्छा रहती है कि हम अप टू मार्क रहें और डिजिटल, आपने देखा कि मेक इन इंडिया के साथ साथ डिजिटल इंडिया को कितना बढ़ावा मिला है. तो हम तो एक एक आदमी को डिजिटल से जोड़ करके एक एक उपभोक्ता को उनके अधिकार का संरक्षण हो, इस कर्तव्य बोध से हम लोग काम करेंगे. आदरणीय प्रधानमंत्री नरेंद्र भाई मोदी जी ने जिस प्रकार से गरीबों के प्रति जो समर्पित सरकार 7 साल पहले संकल्प रहा, उस संकल्प के साथ वो आगे बढ़ रहे हैं. हम इसका प्रयास करते रहे. ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆಗೆ ಇಂದು ವಿದ್ಯುಕ್ತ ಚಾಲನೆ ದೊರೆಯಿತು. ಗಣಪತಿ ಪೂಜೆ ಬಳಿಕ ಪುರಿಯ ಮಹಾರಾಜರು ಕಸ ಗುಡಿಸುವ ಕೈಂಕರ್ಯಗಳನ್ನು ನೆರವೇರಿಸಿದ ತರುವಾಯ ಕೊಂಬು ಕಹಳೆಯ ನಾದದೊಂದಿಗೆ ಸಾಂಪ್ರದಾಯಿಕವಾಗಿ ರಥಯಾತ್ರೆ ಆರಂಭಗೊಂಡಿತು. ಪ್ರತಿ ವರ್ಷ ಆಷಾಢ ಮಾಸದ 2ನೇ ದಿನದಿಂದ ಆರಂಭವಾಗುವ ರಥಯಾತ್ರೆ ಜಗದ್ವಿಖ್ಯಾತವಾಗಿದೆ. ಶ್ರೀಕೃಷ್ಣ, ಬಲಭದ್ರ ಮತ್ತು ಸೋದರಿ ಸುಭದ್ರ ಮೂರ್ತಿಗಳಿಂದ ಕೂಡಿದ ಸಾಲಂಕೃತ ರಥಯಾತ್ರೆ 9 ದಿನಗಳ ಕಾಲ ನಡೆಯುತ್ತದೆ. ಕುಂಡಿಚ ಯಾತ್ರಾ, ಪತಿತ ಪಾವನ ಯಾತ್ರಾ, ಜನಕಪುರಿ ಯಾತ್ರಾ, ನವದಿನ ಯಾತ್ರೆ, ದಶಾವತಾರ ಯಾತ್ರೆ ಎಂದು ಕರೆಯಲಾಗುತ್ತದೆ. ರಥಯಾತ್ರೆಯ ದರ್ಶನ ಮಾತ್ರದಿಂದ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತವೆ ಎಂಬುದು ನಂಬಿಕೆಯಾಗಿದೆ. ಪ್ರತಿ ವರ್ಷ ರಥಯಾತ್ರೆಗೆ ಲಕ್ಷಾಂತರ ಜನರು ಸೇರುತ್ತಿದ್ದರು. ಆದರೆ ಕೋವಿಡ್-19 ಸೋಂಕು ಹಿನ್ನೆಲೆಯಲ್ಲಿ ಸತತ 2ನೇ ವರ್ಷವೂ ಯಾತ್ರಿಕರಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಯಾತ್ರೆಯ ಧಾರ್ಮಿಕ ವಿಧಿಗಳನ್ನು ನಡೆಸುವವರು, ದೇವಾಲಯ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಮತ್ತು ಮಾಧ್ಯಮದವರು, ಜಿಲ್ಲಾಡಳಿತದ ಸಿಬ್ಬಂದಿ ಸೇರಿ ಸುಮಾರು 8,000 ಜನರಿಗೆ RT-PCR ಪರೀಕ್ಷೆ ನಡೆಸಿ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಸುಗಮ ರಥಯಾತ್ರೆಗಾಗಿ ಬಿಗಿ ಭದ್ರತೆ ಒದಗಿಸಲಾಗಿದ್ದು, ಡಿಡಿ ಭಾರತಿಯಲ್ಲಿ ರಥಯಾತ್ರೆಯ ನೇರ ಪ್ರಸಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. दर्शन कर उन्हें नमन करते हुए बहुत ही सौम्यता के साथ सौम्य मुद्रा में, यहाँ तक कि जो बॉडी लैंग्वेज हम कह रहे हैं उसमें भी कहीं पे दर्प नहीं, दर्शन करने की अनुमति नहीं होती है. कुछ मर्यादाएं, कुछ सीमाएं बनी हुई हैं. मिलता है कहीं और आनंद नहीं मिलता. आनंद तो एक मानसिक अवस्था है, लेकिन पुरी में आनंद बाजार में महाप्रभु के महाप्रसाद के रूप में आनंद मिलता है और इस आनंद को प्राप्त करने के लिए कोई वरीयता नहीं है. ಬಿಹಾರದಲ್ಲಿ ಮಳೆ ಮುಂದುವರೆದಿದ್ದು ಪೂರ್ವ ಮತ್ತು ಪಶ್ಚಿಮ ಚಂಪಾರಣ್, ಗೋಪಾಲ್ಗಂಜ್ ಸೇರಿದಂತೆ ಹಲವೆಡೆ ಪ್ರವಾಹ ಪರಿಸ್ಥಿತಿ ಹೆಚ್ಚಳವಾಗಿದೆ. ಬೂರಿಗಂಡಕ್ ಪ್ರದೇಶದಲ್ಲಿ ನೀರಿನ ಮೂಲಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಮಧುಬನಿ ಜಿಲ್ಲೆಯ ಬೇನಿಪಟ್ಟಿಯ ತಗ್ಗು ಪ್ರದೇಶದ ಹಲವು ಕಡೆಗಳಲ್ಲಿ ರಸ್ತೆಗೆ ನೀರು ನುಗ್ಗಿದ್ದು ರಸ್ತೆಗಳು ನದಿಗಳಂತೆ ಮಾರ್ಪಟ್ಟಿವೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರು ಪ್ರವಾಹದಿಂದ ನಿರ್ವಸತಿಗರಾಗಿದ್ದು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಆಶ್ರಿತರಿಗೆ ಆಹಾರದ ವ್ಯವಸ್ಥೆ ಮಾಡಲಾಗುತ್ತಿದ್ದು ಶಿಬಿರಗಳಲ್ಲಿ ಆರೋಗ್ಯ ತಪಾಸಣೆ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ 12 NDRF ತಂಡಗಳನ್ನು ನಿಯೋಜಿಸಲಾಗಿದೆ. आपदा प्रबंधन शाखा की रिपोर्ट के अनुसार बाढ़ से कुल 2,12,000 की आबादी प्रभावित हुई है. बाढ़ प्रभावितों की संख्या को देखते हुए जिले में 105 सामुदायिक रसोई घर संचालित किए जा रहे हैं. इसके अलावा 8 मेडिकल कैंप भी चलाए जा रहे हैं. बाढ़ में घिरे लोगों को बाहर सुरक्षित निकालने और सही जगहों पर सुरक्षित स्थानों पर लाने के लिए 55 सरकारी और 172 अन्य नावें चलाई जा रही हैं. ಮುಂಗಾರು ಮಳೆಯ ಜೊತೆಗೆ ಸಿಡಿಲ ಆರ್ಭಟವೂ ವಿಪರೀತವಾಗಿದ್ದು ಉತ್ತರ ಪ್ರದೇಶದಲ್ಲಿ ಹಲವರು ಸಾವಿಗೀಡಾಗಿದ್ದಾರೆ. ರಾಜಸ್ಥಾನದಲ್ಲಿ 20ಕ್ಕೂ ಹೆಚ್ಚು ಜನರು ಸಿಡಿಲ ಬಡಿತಕ್ಕೆ ಅಸುನೀಗಿದ್ದಾರೆ. ಮಧ್ಯಪ್ರದೇಶದ ಕೆಲವು ಭಾಗದಲ್ಲೂ ಸಿಡಿಲಿನ ಹೊಡೆತಕ್ಕೆ ಸಾವು ಸಂಭವಿಸಿದೆ. ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ ಸಿಡಿಲು ಬಡಿದು ಸಾವು ನೋವು ಸಂಭವಿಸಿರುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಶೋಕ ವ್ಯಕ್ತಪಡಿಸಿದ್ದು, ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಘಟನೆಯಲ್ಲಿ ಮೃತಪಟ್ಟವರ ಹತ್ತಿರದ ಬಂಧುಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಂಭೀರವಾಗಿ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಕಟಿಸಿದ್ದಾರೆ.
ಟೋಕಿಯೋ ಒಲಿಂಪಿಕ್ಸ್ಗೆ ಭಾರತೀಯ ಕ್ರೀಡಾಪಟುಗಳ ಸನ್ನದ್ಧತೆ ಕುರಿತಂತೆ ಕ್ರೀಡಾ ಮತ್ತು ಯೋಜನಾ ವ್ಯವಹಾರಗಳ ಖಾತೆ ಸಚಿವ ಅನುರಾಗ್ ಠಾಕೂರ್ ಅಧ್ಯಕ್ಷತೆಯಲ್ಲಿಂದು ಉನ್ನತ ಮಟ್ಟದ ಸಭೆ ನಡೆಯಿತು. ಈ ಸಭೆಯಲ್ಲಿ ಕ್ರೀಡೆ ಮತ್ತು ಯೋಜನಾ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ನಿಶಿತ್ ಪ್ರಾಮಾಣಿಕ್ ಹಾಜರಿದ್ದರು. ಈ ಸಭೆಯಲ್ಲಿ ಭಾರತೀಯ ಕ್ರೀಡಾಪಟುಗಳಿಗೆ ಕಲ್ಪಿಸಲಾಗಿರುವ ಸೌಲಭ್ಯ, ಅವರ ಸಿದ್ಧತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಪರಾಮರ್ಶೆ ನಡೆಸಲಾಯಿತು. ಅಲ್ಲದೆ ಚೇರ್ ಫಾರ್ ಇಂಡಿಯಾ ಮೂಲಕ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳ ಮನೋಬಲ ಹೆಚ್ಚಿಸಿ ಪ್ರೋತ್ಸಾಹ ನೀಡುವ ಅಭಿಯಾನ ಹಾಗೂ ನಾಳೆ ಪ್ರಧಾನಿಯವರು ಕ್ರೀಡಾಪಟುಗಳ ಜೊತೆ ನಡೆಸಲಿರುವ ಸಂವಾದದ ಸಿದ್ಧತೆ ಕುರಿತು ಚರ್ಚಿಸಲಾಯಿತು. 13 जुलाई को होने वाले उनके कार्यक्रम को लेकर खेल मंत्री ने संबंधित अधिकारियों के साथ चर्चा की. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳ 25ರ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ 79ನೇ ಮನದ ಮಾತಿನ ಆವೃತ್ತಿಯಾಗಿದೆ. ಜನರು ತಮ್ಮ ಸಂದೇಶಗಳನ್ನು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಟೋಲ್ ಫ್ರೀ ಸಂಖ್ಯೆಗೆ 1800117800ಗೆ ಕಳುಹಿಸಬಹುದು ಅಥವಾ ನಮೋ ಅಪ್ಲಿಕೇಶನ್ ಅಥವಾ ಮೈಗೌ ಅಪ್ಲಿಕೇಶನ್ನಲ್ಲಿ ಅಭಿಪ್ರಾಯಗಳನ್ನು ಈ ತಿಂಗಳ 22ರವರೆಗೆ ಹಂಚಿಕೊಳ್ಳಬಹುದು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕು, ದಕ್ಷಿಣ ಒಳನಾಡಿನಲ್ಲಿ ದುರ್ಬಲ ಹಾಗೂ ಉತ್ತರ ಒಳನಾಡಿನಲ್ಲಿ ಸಾಧಾರಣವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡಿನ ಹಲವೆಡೆ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಶಿರಾಲಿ ಮತ್ತು ಭಟ್ಕಳದಲ್ಲಿ ಅತಿ ಹೆಚ್ಚು 12 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕುಂದಾಪುರ, ಕೋಟ, ಕಾರವಾರ 11, ಮಂಕಿ 10, ಗೋಕರ್ಣ ಆಗುಂಬೆ 9, ಹೊನ್ನಾವರ 8, ಸಿದ್ದಾಪುರ ಮೂಡುಬಿದಿರೆ 7, ಮುಲ್ಕಿ 6, ಕಾರ್ಕಳ ಕದ್ರ ಮಂಗಳೂರು ವಿಮಾನ ನಿಲ್ದಾಣ ಪಣಂಬೂರು 5, ಉಪ್ಪಿನಂಗಡಿ, ಮಾಣಿ, ಪುತ್ತೂರು, ಬೆಳ್ತಂಗಡಿ, ಕಲಬುರಗಿ 4, ಧರ್ಮಸ್ಥಳ, ಯಲ್ಲಾಪುರ, ಭಾಲ್ಕಿ, ಮಡಿಕೇರಿ 3, ಸುಳ್ಯ, ಸುಬ್ರಹ್ಮಣ್ಯ, ಕೆರೂರು, ಗಾಣಗಾಪುರ, ಸಂಕೇಶ್ವರ, ತಾಳಗುಪ್ಪ, ಹುಂಚದಕಟ್ಟೆ, ಭಾಗಮಂಡಲ, ಸಂಡೂರು, ಶೃಂಗೇರಿ, ಕೊಪ್ಪದಲ್ಲಿ ತಲಾ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಬಹುತೇಕ ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಸಮುದ್ರ ತೀರದಲ್ಲಿ ಮೇಲ್ಮೈ ಗಾಳಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಮಳೆ ಸಾಧ್ಯತೆ, ಬಿರುಗಾಳಿ ಬೀಸುವ ಸಂಭವ, ಗರಿಷ್ಠ 27, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆಯಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ. ಸುಗಮ ಕಲಾಪಕ್ಕೆ ಎಲ್ಲಾ ಸದಸ್ಯರ ಸಹಕಾರ ಅತ್ಯವಶ್ಯ. ಸ್ಪೀಕರ್ ಓಂ ಬಿರ್ಲಾ. ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಿದ ನಂತರ ಕಾಲೇಜು ಪ್ರಾರಂಭಿಸುವ ಕುರಿತು ನಿರ್ಧಾರ. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ವೃದ್ಧಿಗೆ ಒತ್ತು. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಆನ್ಲೈನ್ ತರಗತಿಗಳಿಗೆ ಅವಶ್ಯವಿರುವ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಪರಿಹಾರಕ್ಕೆ ಕ್ರಮ. ಪೂರೈಕೆ ಕಂಪನಿಗಳೊಂದಿಗೆ ಚರ್ಚೆ. ಸಚಿವ ಸುರೇಶ್ ಕುಮಾರ್. ಹಾಗೂ ಮಾದಕ ವಸ್ತುಗಳಿಂದ ದೇಶದ ಭದ್ರತೆ, ಆರ್ಥಿಕತೆ ಮೇಲೆ ಪರಿಣಾಮ. ವೈಜ್ಞಾನಿಕ ವಿಧಾನಗಳಿಂದ ಪತ್ತೆ ಕಾರ್ಯ ಚುರುಕುಗೊಳಿಸಲು ಆದ್ಯತೆ. ಗೃಹ ಸಚಿವ ಅಮಿತ್ ಶಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.